السلام عليكم ورحمة الله وبركاته. الحمد لله نحمده ونستعينه ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلله فلا هادي له ونشهد أن لا إله إلا الله ونشهد أن محمدا عبده ورسوله. اللهم صل على سيدنا محمد وعلى آل سيدنا ومولانا محمد. أعوذ بالله من الشيطان الرجيم. بسم الله الرحمن الرحيم. إذا جاء نصر الله والفتح ورأيت الناس يدخلون في دين الله أفواجا فسبح بحمد ربك واستغفره إنه كان توابا. ವೇದಿಕೆಯಲ್ಲಿ ಉಪಸ್ಥಿತರಿರುವ ನನ್ನ ಆತ್ಮೀಯರು, ಗೌರವಾನ್ವಿತರು, ನಮ್ಮೆಲ್ಲರ ಮಾರ್ಗದರ್ಶಿಗಳಾದಂತಹ ಗೌರವಾನ್ವಿತ ಶೇಖನ ಜಬ್ಬಾರ್ ಉಸ್ತಾದ್ ರವರ ಸುಪುತ್ರರು ಆದಂತಹ ಗೌರವಾನ್ವಿತ ಇರ್ಷಾದ್ ದಾರಿಮಿ ಉಸ್ತಾದ್, ಅದೇ ರೀತಿ ನನ್ನ ಬಹಳ ಆತ್ಮೀಯರು, SKSFಗಾಗಿ ರಾತ್ರಿ ಹಗಲೆನ್ನದೇ ದುಡಿದು ಹೋರಾಡುವ ಸಮಸ್ತದ ಕಟ್ಟಾಳು ಗೌರವಾನ್ವಿತ ಅಲ್ತಾಫೈ, ಅದೇ ರೀತಿ ವೇದಿಕೆಯಲ್ಲಿರುವಂತಹ ಹನೀಫ್ ಉಸ್ತಾದ್ ಸಹಿತ ಹನೀಫ್ ರವರು, ಅದೇ ರೀತಿ ವೇದಿಕೆಯಲ್ಲಿರುವಂತಹ ಗೌರವಾನ್ವಿತ ಉಲಮಾಗಳೇ, ಗೌರವಾನ್ವಿತ ನಾಯಕರೇ, ಅದೇ ರೀತಿ ಮಜ್ಲಿಸ್ನಲ್ಲಿರುವಂತಹ ಗೌರವಾನ್ವಿತ ಹಿರಿಯರೇ, ಯುವಕರೇ, ಸುದೀರ್ಘವಾದ ಮಾತಿಗೆ ಇಳೀತಾ ಇಲ್ಲ. ಏನೇ ಇದ್ರು ಗೌರವಾನ್ವಿತ ಮನ್ಸೂರ್ ಅಲಿ ದಾರಿಮಿ ಉಸ್ತಾದ್ ರವರ ಮಾತಿಗಾಗಿ ನೀವೆಲ್ಲರೂ ಕಾಯ್ತಾ ಇದ್ದೀರಿ. ಏನೇ ಇದ್ರು ಶೇಖುನಾ ಶಂಸುಲ್ ಉಲಮಾ ಸಹಿತ ಸಮಸ್ತ ಕೇರಳ ಜಮೀಯತುಲ್ ಉಲಮಾದ ಗೌರವಾನ್ವಿತ ಉಲಮಾಗಳು, ನಮ್ಮಿಂದ ಅಗಲಿದಂತಹ ಅದೆಷ್ಟೋ ಉಲಮಾಗಳು, ದೀನಿಗಾಗಿ ಸೇವೆಗೈದ ಇಲ್ಮಿನ ಪ್ರಭೆಯನ್ನು ಬೆಳೆಸಿದಂತಹ ಉಲಮಾಗಳು ಈ ಲೋಕದಿಂದ ಅಲ್ಲಾಹನೆಡೆಗೆ ಪರಲೋಕಕ್ಕೆ ಯಾತ್ರೆಗೈಯಲು ಆರಿಸಿಕೊಂಡಂತಹ ಒಂದು ಪವಿತ್ರವಾದ ತಿಂಗಳಿನಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಈ ಇಲ್ಮಿನ ಮಜ್ಲಿಸ್ನ ಬರ್ಕತ್ತಿನಿಂದ ಸಮಸ್ತ ಕೇರಳ ಜಮೀಯತುಲ್ ಉಲಮಾದ ನಮ್ಮಿಂದ ಅಗಲಿದ ಗೌರವಾನ್ವಿತ ಉಲಮಾಗಳ ಬರ್ಕತ್ತಿನಿಂದ ನಮ್ಮ ದುನಿಯಾ ಮತ್ತು ಆಖಿರ ಅಲ್ಲಾಹು ತಆಲಾ ಬರ್ಕತ್ರಲ್ಲಾಗಿಸ್ಲಿ ಅಂತೇಳಿ ಪ್ರಾರ್ಥಿಸ್ತಾ, ಪ್ರತ್ಯೇಕವಾಗಿ ನಮ್ಮೆಲ್ಲರ ಮಾರ್ಗದರ್ಶಿ, ನಮ್ಮ ಹೃದಯಾಂತರಾಳದಲ್ಲಿ ನಾವು ಪ್ರೀತಿಸುವ ನಮ್ಮ ಮಾರ್ಗದರ್ಶಿ ಶೇಖುನಾ ಜಬ್ಬಾರ್ ಉಸ್ತಾದ್ ಅವರಿಗೆ ಎಲ್ಲ ರೀತಿಯ ಆರೋಗ್ಯವನ್ನು ಅಲ್ಲಾಹನು ಕರುಣಿಸಲಿ. ನಮಗೆ ಇನ್ನಷ್ಟು ಕಾಲ ನೇತೃತ್ವ ಕೊಡ್ಲಿಕ್ಕೆ, ಆ ನೇತೃತ್ವವನ್ನು ಸ್ವೀಕರಿಸಿ ಬದುಕಲಿಕ್ಕೆ ಅಲ್ಲಾಹನು ನಮಗೆ ತೌಫೀಕ್ ನೀಡಲಿ ಅಂತೇಳಿ ಪ್ರಾರ್ಥಿಸ್ತಾ, ಪ್ರೀತಿಯ ಸಹೋದರರೇ, ಪವಿತ್ರವಾದ ಇಸ್ಲಾಂ ಧರ್ಮ ಇವತ್ತು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಟಾರ್ಗೆಟೆಡ್ ರಿಲಿಜಿಯನ್ ಆಗಿ ಮಾರ್ಪಡ್ತಾ ಇದೆ. ಅದು ಇಂದು ನಿನ್ನೆಯ ಕಥೆಗಳಲ್ಲ. ಇವತ್ತೇನೋ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ನಿಂದಿಸಿದ ಅಜಿತ್ ಎನ್ನುವಂತಹ ಓರ್ವ ಮಾಧ್ಯಮ ಕಾರ್ಯಕರ್ತ, ಅವನ ಕುರಿತು ನಾವು ಚರ್ಚಿಸ್ತಾ ಇದ್ದೇವೆ, ನಾವು ಹೇಳ್ತಾ ಇದ್ದೇವೆ, ಅವನ ವಿರುದ್ಧ ಪ್ರತಿಭಟನೆಗಳನ್ನು ಅದು ಇದು ಎಲ್ಲ ಮಾಡ್ತಾ ಇದ್ದೇವೆ. ಆದ್ರೆ ಇಸ್ಲಾಮಿನ ವಿರುದ್ಧ ಯಾರು ಮಾತನಾಡ್ತಾರೋ, ಪ್ರವಾದಿಯ ವಿರುದ್ಧ ಯಾರು ಮಾತನಾಡ್ತಾರೋ, ಕುರ್ಆನಿನ ವಿರುದ್ಧ ಯಾರು ಮಾತನಾಡ್ತಾರೋ ಅವರನ್ನು ಹೀರೋ ಆಗಿಸುವಂತಹ ಕೆಲಸ ಅದು ಯಹೂದಿ ರೀತಿಯ ಒಂದು ರೀತಿಯ ಅಜೆಂಡಾ. ಅದು ಯಹೂದಿ ಇಸ್ರೇಲಿನಿಂದ ಆರಂಭಗೊಂಡು ಇವತ್ತು ಜಗತ್ತಿನ ಪ್ರತಿ ಮೂಲೆ ಮೂಲೆಗೂ ಕೂಡ ತಲುಪಿದೆ. ಸಲ್ಮಾನ್ ರುಷ್ದಿ ಅದಕ್ಕೊಂದು ನಮ್ಮ ಗತಕಾಲದಲ್ಲಿರುವಂತಹ ಒಂದು ಉತ್ತಮವಾದ ಉದಾಹರಣೆ. ಸೆಟಾನಿಕ್ ವರ್ಸಸ್ ಅಂತ ಹೇಳಿ ವಿಶುದ್ಧ ಕುರ್ಆನಿನ ಕುರಿತೊಂದು ಗ್ರಂಥ ಬರೆದಾಗ ಅವನನ್ನು ವಿಮರ್ಶಿಸಲಾಯಿತು. ಒಂದು ಕಡೆಯಿಂದ ವಿಮರ್ಶೆಗಳು ಬಂತು, ಇನ್ನೊಂದು ಕಡೆಯಿಂದ ಬೆಂಬಲಗಳು ಬಂತು. ಕೊನೆಗೆ ಅವನಿಗೆ ರಾಜ ಮರ್ಯಾದೆಯನ್ನು ನೀಡಲ್ಪಟ್ಟಿತು. ತಸ್ಲೀಮಾ ನಸ್ರೀನ್ ಎನ್ನುವಂತಹ ಮುಸ್ಲಿಂ ನಾಮಧಾರಿ ಅವರು ಇಸ್ಲಾಮಿನ ಸ್ತ್ರೀ ಸ್ವಾತಂತ್ರ್ಯದ ಕುರಿತು, ಬಹುಪತ್ನಿತ್ವದ ಕುರಿತುಗಳೆಲ್ಲ ಪುಸ್ತಕಗಳನ್ನು ಬರೆದಂತಹ ಸಂದರ್ಭದಲ್ಲಿಯೂ ವಿಮರ್ಶೆಗಳು, ಪರ ವಿರೋಧ ಎಲ್ಲವೂ ನಡೆಯಿತು. ಕೊನೆಗೆ ಅವಳಿಗೂ ಕೂಡ ರಾಜ ಮರ್ಯಾದೆಯನ್ನು ಕೊಟ್ಟುಕೊಂಡು ದೊಡ್ಡ ಹೀರೋಯಿನ್ ಆಗಿ ಮಾಡಲ್ಪಟ್ಟಿತು. ಇದೀಗ ನಾವೊಂದು ಹೆಸರನ್ನು ಕೇಳ್ತಾ ಇದ್ದೆವು, ಪಾಕಿಸ್ತಾನದಿಂದ ಮಲಾಲಾ ಯೂಸುಫ್ ಎನ್ನುವಂತಹ ಮಲಾಲಾ ಎನ್ನುವ ಓರ್ವೆ ಹೆಣ್ಣು ಮಗಳು, 20 ಪ್ರಾಯದ ಹೆಣ್ಣು ಮಗಳು.
ಅವಳು ಕೂಡ ಇಸ್ಲಾಮಿನ ವಿರುದ್ಧ, ಇಸ್ಲಾಮಿನ ತತ್ವಗಳ ವಿರುದ್ಧ ಏನೋ ಭಯೋತ್ಪಾದನೆಯ ಹೆಸರೇಳಿಕೊಂಡು ಇಸ್ಲಾಮಿನ ವಿರುದ್ಧ ಮಾತೆತ್ತಿದಾಗ ಅವಳನ್ನು ಇಡೀ ಜಗತ್ತೇ ಆಧರಿಸುವ ರೀತಿಯಲ್ಲಿ ಹೀರೋಯಿನ್ ಆಗಿ ಮಾಡಲ್ಪಟ್ಟಿತ್ತು. ಇವತ್ತು ನಮ್ಮ ಕರ್ನಾಟಕದ ಇತಿಹಾಸ, ಕರ್ನಾಟಕದ ಸಕಾಲಿಕ ಸನ್ನಿವೇಶವನ್ನು ನೋಡುತ್ತಿದ್ದರೂ ಕೂಡ ಯಾರು ಇಸ್ಲಾಮಿನ ವಿರುದ್ಧ ಮಾತೆತ್ತಾರೋ ಅವರನ್ನು ತಕ್ಷಣ ಲೀಡರ್ ಮಾಡುವ, ಅವರನ್ನು ದೊಡ್ಡ ಹೀರೋ ಮಾಡುವ ಕೆಲಸ ಮುಂದುವರಿಯುತ್ತಲೇ ಇದೆ. ಅದರ ಒಂದು ಭಾಗವಾಗಿ ಇವತ್ತು ಒಬ್ಬ ಮಾಧ್ಯಮ ಕಾರ್ಯಕರ್ತ ಕೂಡ ಮಾತನಾಡಿದ್ದಾರೆ. ಇಸ್ಲಾಂ ಎಲ್ಲ ರೀತಿಯಲ್ಲಿಯೂ ಕೂಡ ಮುಸ್ಲಿಂ ಸಮುದಾಯ, ಇಸ್ಲಾಂ ಈ ಆದರ್ಶ, ಪ್ರವಾದಿ ಕಳಿಸಿದಂತಹ ಆದರ್ಶ, ಇದು ಸಂಪೂರ್ಣವಾಗಿ ಟಾರ್ಗೆಟೆಡ್ ಆಗುವಂತಹ ಒಂದು ಕಾಲದಲ್ಲಿ ಬದುಕುವಂತಹ ನಾವು ಇಸ್ಲಾಂ ಧರ್ಮವನ್ನು ಬೆಳೆಸಲು, ಇಸ್ಲಾಂ ಧರ್ಮದ ಪ್ರಬೋಧನೆಯನ್ನು ನಡೆಸಲು ಜವಾಬ್ದಾರರಾಗಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಹೆಜ್ಜೆ ಇಡಬೇಕು, ಎಷ್ಟೊಂದು ಪ್ರಬುದ್ಧವಾಗಿ ಆಲೋಚಿಸಬೇಕು, ಎಷ್ಟು ಪ್ರಬುದ್ಧವಾಗಿ ನಾವು ಮುಂದೆಜ್ಜೆಯನ್ನು ಇಡಬೇಕು ಎನ್ನುವುದನ್ನು ಕೂಡ ಬಹಳ ಸೂಕ್ಷ್ಮವಾಗಿ ನಾವು ಅರ್ಥೈಸಿಕೊಂಡೇ ಮುಂದುವರಿಬೇಕಾದಂತಹ ಅನಿವಾರ್ಯತೆ ನಮ್ಮಲ್ಲಿದೆ. ಒಂದು ಉದಾಹರಣೆಯನ್ನು ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೇನೆ. ಹಬೀಬುನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ನಿಂದಿಸಿದವರನ್ನು ಏನು ಮಾಡಬೇಕು ಎನ್ನುವುದು ವಿಶುದ್ಧ ಕುರ್ಆನ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಅದಕ್ಕೆ ಉದಾಹರಣೆಗಳು ಕೂಡ ಇದೆ. ಅದೊಂದು ಸನ್ನಿವೇಶ. ಇನ್ನೊಂದು ಕಡೆ ಪ್ರವಾದಿಯವರನ್ನು ನೇರವಾಗಿ ಬಂದು ನಿಂದಿಸಿದ, ಅಪಮಾನಿಸಿದ ವ್ಯಕ್ತಿಯನ್ನು ಪ್ರವಾದಿ ಏನು ಮಾಡಿದ್ರು? ಒಂದು ದಿನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಆರ್ಥಿಕ ಮುಗ್ಗಟ್ಟು ಬರ್ತದೆ. ಹಣ ಇಲ್ಲ ಕೈಯಲ್ಲಿ, ಏನೋ ಅವಶ್ಯಕತೆ. ಕೊನೆಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಝೈದ್ ಇಬ್ನ್ ಶಅನಾ ಎನ್ನುವಂತಹ ಒಬ್ಬ ಯಹೂದಿಯ ಕೈಯಿಂದ ಪ್ರವಾದಿಯವರು ಸಾಲವನ್ನು ಪಡೆದುಕೊಳ್ತಾರೆ. ಆ ಸಾಲವನ್ನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಪ್ರವಾದಿಯವರು ನಿಶ್ಚಿತವಾದ ಕಾಲಾವಧಿಯನ್ನು ಕೂಡ ನಿಶ್ಚಯಿಸುತ್ತಾರೆ. ಇಂತಹ ತಾರೀಕಿನ ಒಳಗಡೆ ನಿನಗೆ ಆ ಹಣವನ್ನು, ಆ ಏನು ಸಾಲ ಪಡೆದಿದ್ದೇನೋ ಆ ಸಾಲವನ್ನು ನಾನು ಮರುಪಾವತಿ ಮಾಡ್ತೇನೆ ಅಂತೇಳಿ ಒಂದು ನಿಶ್ಚಿತವಾದ ಕಾಲಾವಧಿಯನ್ನು ಕೂಡ ಪ್ರವಾದಿಯವರು ನಿರ್ಣಯಿಸುತ್ತಾರೆ. ಆ ಕಾಲದ ಒಳಗಡೆಯೇ ಝೈದ್ ಇಬ್ನ್ ಶಅನಾ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹತ್ತಿರ നമ്മുടെ ഈ വേദിയുടെ മുഖ്യ പ്രഭാഷകൻ അൽഹംദുലില്ലാഹ് നമ്മുടെ വേദിയിലേക്ക് എത്തുകയാണ്. ഇൻഷാ അല്ലാഹ് ഞാനൊരു 5 മിനിറ്റ് കൊണ്ട് നിർത്തും. ഉസ്താദിനെ സദസ്സിലേക്ക് സംഘാടകരുടെ പരമായി സ്വാഗതം ചെയ്യുന്നു. അസ്സലാമു അലൈക്കും വറഹ്മത്തുള്ളാഹി. ಝೈದ್ ಇಬ್ನ್ ಶಅನಾ ಆ ನಿಶ್ಚಿತ ಅವಧಿ ಪೂರ್ತಿಯಾಗುವುದಕ್ಕಿಂತ ಮೊದಲೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹತ್ತಿರ ಬಂದುಕೊಂಡು ಸಾಲ ಕೇಳುತ್ತಾರೆ. ಆದರೆ ಸಾಲ ಮರುಪಾವತಿಯನ್ನು ಕೇಳುವ ರೀತಿಯಲ್ಲೂ ಕೂಡ ಮರ್ಯಾದೆಯನ್ನು ಪಾಲಿಸದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಒಂದು ರೀತಿಯ ಅಪಮರ್ಯಾದೆಯ ರೀತಿಯಲ್ಲಿ ನನ್ನ ಸಾಲವನ್ನು ಮರಳಿ ಕೊಡಬೇಕು ಅಂತೇಳಿ ಕೇಳ್ತಾರೆ. ಅಲ್ಲಿಗೆ ನಿಲ್ಲಿಸಲಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹತ್ರ ಹೇಳ್ತಾರೆ, ಅಂತುಮ್ ನೀವು ಅಬ್ದುಲ್ ಮುತ್ತಲಿಬ್, ನೀವು ಅಬ್ದುಲ್ ಮುತ್ತಲಿಬಿನ ಕುಟುಂಬಸ್ಥರು, ಅಂತುಮ್ ಮುಮಾತಿಲೂನ್, ನೀವು ಸಾಲವನ್ನೆಲ್ಲ ತಕ್ಷಣವಾಗಿ ಮರುಪಾವತಿಸುವವರಲ್ಲ, ನೀವು ಸಾಲವನ್ನು ದೀರ್ಘವಾಗಿ ಎಳೆದುಕೊಂಡು ಹೋಗುವವರು ಅಂತೇಳಿ ಪ್ರವಾದಿಯ ಕುಟುಂಬವನ್ನು ಆಕ್ಷೇಪಿಸುತ್ತಾರೆ. ಅಂದಿನ ಕಾಲದಲ್ಲಿ ಕುಟುಂಬಕ್ಕೆ ಎಷ್ಟು ಮಹತ್ವ ಇದೆ ಹೇಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಕುಟುಂಬಕ್ಕೆ ದೊಡ್ಡ ಮಹತ್ವ ಇದೆ. ಪ್ರವಾದಿಯವರ ಕುಟುಂಬವನ್ನು ಪ್ರವಾದಿ ಬಹಳ ಗೌರವದಿಂದ, ಅಭಿಮಾನದಿಂದ ಹೇಳಿದಂತಹ ಪ್ರವಾದಿ, ಹುನೈನ್ ಯುದ್ಧ ಕಳೆದುಕೊಂಡು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಯುದ್ಧದಲ್ಲಿ ಜಯಿಸಿ ಯಹೂದಿಗಳು ಓಡಿ ಹೋಗುವಂತಹ ಸಂದರ್ಭದಲ್ಲಿ ಪ್ರವಾದಿ ಎದೆಯಲ್ಲಿ ಕೈ ಇಟ್ಟುಕೊಂಡು ಅಭಿಮಾನದಿಂದ ಹೇಳಿದ್ರು, ನಾನು ಪ್ರವಾದಿ, ನಾನು ಕಳ್ಳ ಪ್ರವಾದಿಯಲ್ಲ, ನಾನು ಅಬ್ದುಲ್ಲಾಹರ ಮಗ, ನಾನು ಅಬ್ದುಲ್ ಮುತ್ತಲಿಬರ ಕುಟುಂಬ ಅಂತೇಳಿ ಪ್ರವಾದಿ ಅಭಿಮಾನದಿಂದ ಹೇಳಿದ್ರು. ಆ ಕುಟುಂಬವನ್ನು ಪ್ರವಾದಿಯವರ ಮುಂದೆ ನಿಂತುಕೊಂಡು ಝೈದ್ ಇಬ್ನ್ ಶಅನಾ ಅಪಮಾನಿಸಿದ, ನಿಂದಿಸಿದ. ಹತ್ತಿರದಲ್ಲಿಯೇ ಸಯ್ಯದುನಾ ಉಮರ್ ಇಬ್ನ್ ಅಲ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಅವರಿದ್ದಾರೆ. ಕೈಯಲ್ಲಿ ಖಡ್ಗ ತೆಗೆದುಕೊಂಡು ಹೇಳಿದರು, ಪ್ರವಾದಿಯವರ ಕುಟುಂಬವನ್ನು ಅವಮಾನಿಸ್ತಾ ಇದ್ದಾನೆ, ನಿಂದಿಸ್ತಾ ಇದ್ದಾನೆ, ಇವನ ತಲೆ ಕೊಯ್ಲ ಅಂತೇಳಿ ಪ್ರವಾದಿಯೊಂದಿಗೆ ಕೇಳಿದಂತಹ ಸಂದರ್ಭ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಸಯ್ಯದುನಾ ಉಮರ್ ಇಬ್ನ್ ಅಲ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಅವರೊಂದಿಗೆ ಹೇಳಿದಂತಹ ಒಂದು ಮಾತಿದೆ. ಇವತ್ತು ಪ್ರವಾದಿಯವರನ್ನು ಅವಮಾನಿಸುವವರಿಗೆ ಉತ್ತರವಾಗಿ ನಾವು ಅದನ್ನು ಕೊಡುತ್ತಾ ಇರೋದು. ಪ್ರವಾದಿ ಹೇಳಿದ್ರು, ಯಾ ಉಮರ್,
ತಾವು ಹಾಗೆ ಹೇಳ್ಬೇಕಾದವರಲ್ಲ ಉಮರೇ, ನೀವು ಆ ರೀತಿ ಹೇಳ್ಬೇಕಾದವರಲ್ಲ. ತಾವು ನನ್ನೊಂದಿಗೆ ಆಜ್ಞಾಪಿಸಿ ಸರಿಯಾಗಿ ಸಾಲ ಪಡೆದುಕೊಂಡ ಸಾಲವನ್ನು ಸರಿಯಾದ ರೀತಿಯಲ್ಲಿ ಮರುಪಾವತಿ ಮಾಡಿ ಪ್ರವಾದಿಯವರೇ ಅಂತೇಳಿ ತಾವು ನನ್ನೊಂದಿಗೆ ಆಜ್ಞಾಪಿಸಬೇಕು ಮತ್ತು ಈ ಝೈದ್ ಬಿನ್ ಶಅನಾನೊಂದಿಗೆ ಸಾಲವನ್ನು ಕೇಳಬೇಕ ರೀತಿಯಲ್ಲಿ ಕೇಳಬೇಕಾದ ಮರ್ಯಾದೆಗಳೊಂದಿಗೆ ಕೇಳಬೇಕು ಅಂತೇಳಿ ಝೈದ್ ಬಿನ್ ಶಅನಾನೊಂದಿಗೆ ತಾವು ಹೇಳಬೇಕಾಗಿದೆಯೇ ಹೊರತು ತಾವು ಕತ್ತಿ ಹಿಡಿದುಕೊಂಡು ಅವರ ತಲೆ ಕೊಯ್ಲಿಕ್ಕೆ ಹೋಗಬೇಕಾದವರ ಅಲ್ಲ ಉಮರೇ ಅಂತೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು. ಮಾತ್ರವಲ್ಲ, ಉಮರ್ ರಲಿಯಲ್ಲಾಹು ಅನ್ಹುರೊಂದಿಗೆ ಪ್ರವಾದಿ ಆಜ್ಞಾಪಿಸಿದ್ರು, ಎಷ್ಟು ಸಾಲ ಇದೆಯೋ ಅವನಿಗೆ ಕೊಡಬೇಕಾದ ಸಾಲವನ್ನು ಉಮರೇ ನೀನು ಕೊಡಬೇಕು. ಮಾತ್ರವಲ್ಲ, ಅದಕ್ಕೆ 20 ದಿರ್ಹಮ್ಸ್ ಅನ್ನು ಸೇರಿಸಿ ಕೊಡಬೇಕು. ಉಮರ್ ರಲಿಯಲ್ಲಾಹು ಅನ್ಹು ಕೇಳಿದ್ರು, ಪ್ರವಾದಿಯವರೇ ಯಾಕೆ 20 ದಿರ್ಹಮ್ಸ್ ಸೇರಿಸಿ ಕೊಡಬೇಕು? ಪ್ರವಾದಿ ಹೇಳಿದ್ರು, ನೀನೊಮ್ಮೆ ಕತ್ತಿ ಹಿಡಿದುಕೊಂಡು ಅವನನ್ನು ದುರುಗುಟ್ಟಿ ನೋಡಿಕೊಂಡು ಹೆದರಿಸ್ತೀಯಲ್ಲ, ಆ ಹೆದರಿಸಿದ್ದಕ್ಕೆ ನೀನೊಂದು 20 ದಿರ್ಹಮ್ಸ್ ಅನ್ನು ಅವನಿಗೆ ಸೇರಿಸಿ ಕೊಡು. ಉಮರ್ ರಲಿಯಲ್ಲಾಹು ಅನ್ಹು ಕರೆದುಕೊಂಡು ಹೋದ್ರು. 20 ದಿರ್ಹಮ್ಸ್ ಅನ್ನು ಸೇರಿಸಿ ಕೊಟ್ಟಂತಹ ಸಂದರ್ಭದಲ್ಲಿ ಆ ಯಹೂದಿ ಕೇಳಿದ, ಯಾಕೆ 20 ದಿರ್ಹಮ್ಸ್ ಜಾಸ್ತಿ? ಪ್ರವಾದಿ ಉಮರ್ ರಲಿಯಲ್ಲಾಹು ಅನ್ಹು ಹೇಳಿಕೊಟ್ರು, ಪ್ರವಾದಿ ಹೇಳಿದ್ದು ನೀನು ನಮ್ಮನ್ನು ನಾನು ಹೆದರಿಸಿದೆ ಅಲ್ಲ, ಅದಕ್ಕೊಂದು 20 ದಿರ್ಹಮ್ಸ್ ಜಾಸ್ತಿ. ಆ ದಿರ್ಹಮ್ಸ್ ಅನ್ನು ಕೈಯಲ್ಲಿ ಹಿಡಿದುಕೊಂಡು ಆ ಯಹೂದಿ ಹೇಳಿದ, ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ವ ಅಶ್ಹದು ಅನ್ನ ಮುಹಮ್ಮದರ್ ರಸೂಲುಲ್ಲಾಹ್. ಇದಾಗಿತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಧರ್ಮ ಪ್ರಬೋಧನೆ. ಈ ರೀತಿಯಲ್ಲಾಗಿದ್ದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಧರ್ಮವನ್ನು ಪ್ರಬೋಧನೆ ಮಾಡಲಿಕ್ಕೆ ಕಲಿಸಿದ್ದು ಕೂಡ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅರ್ಥ ಮಾಡಿಕೊಳ್ಳಿಕ್ಕೆ ತೌಫೀಕ್ ನೀಡಲಿ. ತಾಕಾ ಉಸ್ತಾದರವರು ಹೇಳಿದ್ರಲ್ಲ, ಮಂಬುರಂ ತಂಗಲ್ ರಹಮತುಲ್ಲಾಹಿ ಅಲೈಹಿ, ಇವತ್ತು ಕೆಲವೊಂದು ಕಡೆಯಲ್ಲಿ ಭಾವನೆಗಳಿವೆ. ನಾನು ನನ್ನ ವಿಷಯವನ್ನು ಸುದೀರ್ಘವಾಗಿ ಕೊಂಡೋಗ್ತಾ ಇಲ್ಲ, ನಾನು ಮುಗಿಸ್ತೇನೆ. ಒಂದು ಕಡೆಯಲ್ಲಿ ಕೆಲವೊಂದು ಜಮಾಅತ್ಗಳಲ್ಲಿ, ನಮ್ಮ ಜಮಾಅತ್ ಕಮಿಟಿಗಳಲ್ಲೆಲ್ಲ ಒಂದು ಭಾವನೆ ಏನೋ, ಸಮಸ್ತ ನಮ್ಮ ಜಮಾಅತ್ಗೆ ಬೇಕು, ಸಮಸ್ತದ ಮದ್ರಸವೂ ಕೂಡ ಬೇಕು, ಆದರೆ ಎಸ್ಕೆಎಸ್ಎಸ್ ಬೇಡ, ಅದು ಗ್ರೂಪಿಸಂ. ಶಂಸುಲ್ ಉಲಮಾರ ಆದರ್ಶ ನಮಗೆ ಬೇಕು, ಶಂಸುಲ್ ಉಲಮಾರನ್ನು ನಾವು ಗೌರವಿಸ್ತೇವೆ, ಆದರೆ ಎಸ್ಕೆಎಸ್ಎಸ್ ಬೇಡ, ಅದು ಗ್ರೂಪಿಸಂ. ಇದು ಸಂಪೂರ್ಣವಾಗಿಯೂ ಕೂಡ ಒಂದು ದಡ್ಡತನದ ವಿಚಾರ. ಯಾಕೆಂತ ಹೇಳಿದ್ರೆ ಈ ಎಸ್ಕೆಎಸ್ಎಫ್ ಗೆ ನಾಮಕರಣ ಮಾಡಿದ ಶಂಸುಲ್ ಉಲಮಾ. ಈ ಎಸ್ಕೆಎಸ್ಎಫ್ ಅನ್ನು ಮಂಬರಂ ತಂಗಳ್ರವರ ಕೈಗೆ ನಾನು ಸಮರ್ಪಿಸಿದ್ದೇನೆ. ಎಸ್ಕೆಎಸ್ಎಫ್ ಗೆ ನೇತೃತ್ವ ಕೊಡಬೇಕಾದದ್ದು, ಈ ಎಸ್ಕೆಎಸ್ಎಫ್ ಅನ್ನು ಆತ್ಮೀಯವಾಗಿ ಮುನ್ನಡೆಸಬೇಕಾದದ್ದು ಸಯ್ಯಿದುನಾ ಮಂಬರಂ ತಂಗಳ್ ರಹಮತುಲ್ಲಾಹಿ ಅಲೈಹಿ ಎಂದು ಶೈಖುನಾ ಶಂಸುಲ್ ಉಲಮಾ ಮಂಬರಂ ತಂಗಳ್ರವರ ಮಕಬರಗಳಿಗೆ ಕೈ ತೋರಿಸಿ ಶಂಸುಲ್ ಉಲಮಾ ಹೇಳಿದ್ರೆ, ಎಸ್ಕೆಎಸ್ಎಫ್ ಶಂಸುಲ್ ಉಲಮಾ ನೇತೃತ್ವ ಕೊಟ್ಟ ಹೃದಯಾಂತರಾಳದಲ್ಲಿ ಪ್ರೀತಿಸಿದಂತಹ ಸಂಘಟನೆ. ಈ ಎಸ್ಕೆಎಸ್ಎಫ್ ಇಲ್ಲಿ ಧರ್ಮ ಪ್ರಬೋಧನೆಗೆ ಸಮಸ್ತ ತೋರಿಸಿಕೊಟ್ಟಂತಹ ಹಾದಿ. ಮುತ್ಸದ್ದಿತನದಿಂದ ಕಾರ್ಯಗಳನ್ನು ನೋಡಬೇಕು, ದೀರ್ಘದೃಷ್ಟಿಯಿಂದ ಕಾರ್ಯಗಳನ್ನು ವೀಕ್ಷಿಸಬೇಕು. ಯಾವ ರೀತಿಯಲ್ಲಿ ಪ್ರಬೋಧನೆ ಮಾಡಬಹುದು, ಧರ್ಮವನ್ನು ಯಾವ ರೀತಿಯಲ್ಲಿ ನಡೆಸಬಹುದು, ಯಾವ ರೀತಿಯಲ್ಲಿ ಸಾಮಾಜಿಕ ಕಲಹಗಳಾದಂತಹ ಸಂದರ್ಭದಲ್ಲಿ ಹಲವಾರು ಜಾತಿ, ಹಲವಾರು ಧರ್ಮ, ಹಲವಾರು ಆದರ್ಶಗಳು ಗಡಿಯಲ್ಲಿ ಬದುಕುವಂತಹ ನಾವು ಯಾವ ರೀತಿಯಲ್ಲಿ ಧರ್ಮವನ್ನು ಮುನ್ನಡೆಸಬೇಕು ಎನ್ನುವುದಕ್ಕೆ ಸೂಕ್ಷ್ಮವಾಗಿ ಆಲೋಚಿಸಿ ಅಲ್ಲಾಹನ ಔಲಿಯಾಗಳೊಂದು ಸಂಘಟನೆಯನ್ನು ನಮಗೆ ಕೈಗೆತ್ತಿಕೊಟ್ಟಿದ್ದಾರೆ. ಅದು ಎಸ್ಕೆಎಸ್ಎಫ್ ಎನ್ನುವಂತಹ ಸಮಸ್ತ ಕೇರಳ ಜಮೀಯತುಲ್ ಉಲಮಾದ ಸಂಘಟನೆ. ಖಂಡಿತವಾಗಿಯೂ ಎಸ್ಕೆಎಸ್ಎಫ್ ನಲ್ಲಿ ಇರುವುದರಿಂದ ಯಾವತ್ತಿಗೂ ಕೂಡ ಯಾರಿಗೂ ನಷ್ಟ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಧರ್ಮದ ಪ್ರಬೋಧನೆಗಿರುವಂತಹ ಯುವಕರಿಗಿರುವಂತಹ ಹಾದಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ಅರ್ಥ ಮಾಡಿಕೊಳ್ಳಿಕ್ಕೆ ತೌಫೀಕ್ ನೀಡಲಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರವಾದಿಯವರ ಹತ್ತಿರ ನಾನು ನಿಲ್ಲಿಸ್ತೇನೆ. ಆಯಿಷಾ ರಲಿಯಲ್ಲಾಹು ಅನ್ಹರವರ ಹತ್ತಿರ ಒಂದು ಆಡಿನ ಮಾಂಸ, ಅದನ್ನು ಸಂಪೂರ್ಣವಾಗಿ ದಾನ ಮಾಡಲಿಕ್ಕೆ ಬೇಕಾಗಿ, ಆಡಿನ ಮಾಂಸವನ್ನು ದಾನ ಮಾಡಲಿಕ್ಕೆ ಬೇಕಾಗಿ ಆಯಿಷಾ ರಲಿಯಲ್ಲಾಹು ಅನ್ಹರವರ ಹತ್ತಿರ ಕೊಂಡು ಬಂದಂತಹ ಸಂದರ್ಭದಲ್ಲಿ ಪ್ರವಾದಿಯವರ ಹತ್ರ ಕೇಳ್ತಾರೆ, ಪ್ರವಾದಿಯವರೇ ಈ ಆಡಿನ ಮಾಂಸವನ್ನು ನಾನು ಇಲ್ಲಿ ವಿತರಿಸಬೇಕಲ್ವಾ? ನಮ್ಮ ನೆರೆಹೊರೆಯವರ ಮನೆಯವರಿಂದ, ಯಾರ ಮನೆಯಿಂದ ನಾನು ಪ್ರಾರಂಭಿಸಬೇಕು ವಿತರಿಸಲಿಕ್ಕೆ ಅಂತ ಕೇಳಿದಾಗ ಪ್ರವಾದಿ ಹೇಳಿಕೊಟ್ಟದ್ದು ಹತ್ತಿರ ಇರುವಂತಹ ಸಹಾಬಿಯ ಮನೆಯಿಂದ ಪ್ರಾರಂಭಿಸುವಂತೇಳಿ ಅಲ್ಲ. ಬಿಜಾರಿನಲ್ ಯಹೂದ್, ನನ್ನ ಮನೆಯ ನೆರೆಹೊರೆ ವಾಸಿಯಾದಂತಹ ನಮ್ಮ ನೆರೆಯ ಹತ್ತಿರ ಇರುವಂತಹ ಯಹೂದಿಯ ಮನೆ ಯಾವುದಿದೆ
ಹೋಗಿದೆ, ಆ ಮನೆಯಿಂದ ವಿತರಿಸಲಿಕ್ಕೆ ಪ್ರಾರಂಭಿಸು ಆಯಿಷಾ ಅಂತೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿದ್ರೆ, ನಮಗೆ ಇಂದಿನ ಆಧುನಿಕ ಯುಗದಲ್ಲಿ ಈ ಅಸಹಿಷ್ಣುತೆಯ ಜಗತ್ತಿನಲ್ಲಿ ಅದನ್ನು ಚಿಂತಿಸಬೇಕಾದಂತಹ ವಿಚಾರಗಳಿವೆ. ಮಂಬುರಂ ತಂಗಳ ಮರಣದವರೆಗೆ ಕೋಂದನ್ ನಾಯರ್ ಎನ್ನುವ ನಾಯರ್ ಸಹೋದರನನ್ನು ತನ್ನ ಸಹಪಾಠಿಯಾಗಿ ತನ್ನ ಜೀವನದ ಒಡನಾಡಿಯಾಗಿ ಇಟ್ಟುಕೊಂಡಿದ್ರೆ ಅದರಲ್ಲಿಯೂ ಕೂಡ ನಮಗೆ ಚಿಂತಿಸಬೇಕಾದಂತಹ ಅಗತ್ಯವಿದೆ. ಉಮರ್ ಖಾದಿ ರಹಮತುಲ್ಲಾಹಿ ಅಲೈಹಿ ತನ್ನ ಸ್ವಂತ ಜಾಗದಲ್ಲಿ ದೇವಸ್ಥಾನ ನಿರ್ಮಿಸಿಕೊಡ್ಲಿಕ್ಕೆ ಜಾಗ ಕೊಟ್ಟಿದ್ರೆ, ಖಾಲಿ ಮುಹಮ್ಮದ್ ರಹಮತುಲ್ಲಾಹಿ ಅಲೈಹಿ ತನ್ನ ಇಸ್ಲಾಮಿನ ಶಾಸ್ತ್ರಗಳನ್ನು ಹೇಳುವ ಗ್ರಂಥದ ಮೊದಲ ಪುಟದಲ್ಲಿ ಈ ಗ್ರಂಥವನ್ನು ಸಾಮೂದಿರಿಗೆ ಸಮರ್ಪಿಸುತ್ತಿದ್ದೇನೆ ಅಂತ ಹೇಳಿ ಬರೆದಿಟ್ಟಿದ್ರೆ, ಇದರಲ್ಲೆಲ್ಲ ನಮಗೆ ಚಿಂತಿಸಬೇಕಾದಂತಹ ಹಾದಿಗಳಿವೆ. ಖಾಜಾ ಮುঈನುದ್ದೀನ್ ಚಿಶ್ತಿ ಅಜ್ಮೀರ್ ತಂಗಳ್ ಎಲ್ಲರನ್ನು ಸೇರಿಸಿಕೊಂಡು ಧರ್ಮವನ್ನು ಬೆಳೆಸಿದ್ರು, ಮಂಬುರಂ ತಂಗಳರವರು ಬೆಳೆಸಿದ್ರು. ಈ ರೀತಿಯಲ್ಲಿಯೇ ಭಾರತದಲ್ಲಿ ಧರ್ಮವನ್ನು ಬೆಳೆಸಬಹುದು ಎನ್ನುವುದನ್ನು ಹೇಳಿಕೊಟ್ರು. ಆ ಹಾದಿಯನ್ನು ಸ್ವೀಕರಿಸಬೇಕಾದ್ರೆ ನಮಗೆ ಪರಂಪರೆ ಬೇಕು. ಆ ಪರಂಪರೆ ಸಮಸ್ತ ಕೇರಳ ಜಮೀಯತುಲ್ ಉಲಮಾ ತೋರಿಸಿಕೊಟ್ಟಿದೆ. ಆ ಹಾದಿಯಲ್ಲಿ SKSF ನಮಗೆ ತೋರಿಸಿಕೊಟ್ಟಿದೆ, ಜಮೀಯತುಲ್ ಮುಅಲ್ಲಿಮೀನ್ ಅನ್ನು ತೋರಿಸಿಕೊಟ್ಟಿದೆ, ಇವತ್ತು SMF ಅನ್ನು ತೋರಿಸಿಕೊಟ್ಟಿದೆ. SMF ಬಹುಮಾನ್ಯರಾದ ತಾಕ ಉಸ್ತಾದರವರು ಖಾಜಿಗಳು ಹೇಳಿದಂತಹ ವಿಚಾರ ಬಹಳ ಗೌರವದಿಂದ ನಾವು ತೆಗೆದುಕೊಳ್ಳಬೇಕು. ಕಾರಣ ಇವತ್ತು ಮಹಲ್ಲಾಗಳು ಆಶಯ ಅಹ್ಲು ಸುನ್ನತಿ ವಲ್ ಜಮಾಅತಿನ ಆಶಯದಿಂದ ಅದನ್ನು ಹೇಗೆ ವಿಕಟಿಸಬಹುದು ಎನ್ನುವುದರ ಕುರಿತು ಚಿಂತಿಸುವವರೇ ಜಾಸ್ತಿ ಆಗಿದ್ದಾರೆ. ಅದು ಆ ಬೇಡ, ಇದು ಆ ಬೇಡ, ಆ ಸಲಾತ ಬೇಡ, ಈ ಸಲಾತ ಬೇಡ, ತನ್ನ ಯುಕ್ತಿಗೆ ಏನು ತನ್ನ ಬುದ್ಧಿಗೆ ಆ ಸಮಯದಲ್ಲಿ ತೋಚುತ್ತದೋ ಅದನ್ನು ಹೇಳುವುದು. ಧರ್ಮದ ಕುರಿತು ಆಳವಾದ ಅರಿವಿಲ್ಲದೆ, ಧರ್ಮವನ್ನು ಹೇಳುವವರನ್ನು ಕೇಳದೆ, ಯಾರೋ ಬೀದಿಯಲ್ಲಿ ಸಿಕ್ಕಿದವನಿಂದ ಸ್ವೀಕರಿಸಿಕೊಂಡು, ಯಾರೋ ಅಂಗಡಿಯಲ್ಲಿ ಸಿಕ್ಕಿದವನಿಂದ ಸ್ವೀಕರಿಸಿಕೊಂಡು ಆಶಯ ಹೇಳಿ ನಮ್ಮ ಜಮಾಅತುಗಳು ಇಷ್ಟರ ತನಕ ಸುಸ್ಥಿರವಾಗಿ ನಡೆದಂತಹ ಮೊಹಲ್ಲಾಗಳ ಎಡೆಯಲ್ಲಿ ಭಿನ್ನತೆಯನ್ನು ತರುವಂತಹ ಕೆಲಸ ಪ್ರತ್ಯೇಕವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ವ್ಯಾಪಕವಾಗಿ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಮೊಹಲ್ಲಾಗಳು ಗಟ್ಟಿಯಾದ್ರೆ, ನಮ್ಮ ಮೊಹಲ್ಲಾಗಳು ಪರಂಪರಾಗತವಾದ್ರೆ, ನಮ್ಮ ಮೊಹಲ್ಲಾಗಳು ಅಹ್ಲು ಸುನ್ನತಿ ವಲ್ ಜಮಾಅತಿನಲ್ಲಿ ನಿಂತ್ರೆ, ಈ ಸಮುದಾಯದ ವಿರುದ್ಧ ಕೈ ತೋರಿಸಲಿಕ್ಕೆ ಯಾವ ಅಜಿತನಿಗೂ ಯಾವ ಸಣ್ಣ ಸಣ್ಣ ಏನೋ ಇದ್ದಾರಲ್ಲ ಅವರಿಗೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ನಮ್ಮ ಅಡಿಬೇರು ಗಟ್ಟಿಯಾಗ್ತದೆ. ಅದರಿಂದ ನಾವು ಬೆಳೆಯಬೇಕು. ಅಲ್ಲಾಹು ತೌಫೀಕ್ ನೀಡಲಿ ಅಂತೇಳಿ ಪ್ರಾರ್ಥಿಸ್ತಾ, ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮೆಲ್ಲರ ಉದ್ದೇಶಗಳನ್ನು ಅಲ್ಲಾಹು ಪೂರ್ತೀಕರಿಸಲಿ ಅಂತೇಳಿ ಪ್ರಾರ್ಥಿಸ್ತಾ, ಉಸ್ತಾದರ ಸಮಯ ಉಸ್ತಾದರಿಗಾಗಿ ಕೊಡುತ್ತಾ, ವ ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವ ರಹಮತುಲ್ಲಾಹಿ ತಆಲಾ ವ ಬರಕಾತುಹು.